ಒಂದು ವೇಳೆ ನೀವೇನಾದರೂ ನಾಸ್ತಿಕನಾಗಿದ್ದರೆ ಈ ಧಾರ್ಮಿಕ ಆತಂಕವಾದಿಗಳಿಗೆ ಹೆದರಕ್ಕೆ ಹೋಗಬೇಡಿ. ಈ ಧಾರ್ಮಿಕ ಆತಂಕವಾದಿಗಳು ದೇಶದ ಅಭಿವೃದ್ಧಿಗೆ ಮಾರಕರಾಗಿದ್ದಾರೆ. ಇವರೊಂಥರ ದೇಶದ್ರೋಹಿಗಳಾಗಿದ್ದಾರೆ. ಇವರಿಗೆ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ. ಮಹಾನ್ ದೇಶಭಕ್ತ, ಮಹಾನ್ ಕ್ರಾಂತಿಕಾರಿಯಾದ ಭಗತ್ ಸಿಂಗ್ ಅವರು ಕೂಡ ನಾಸ್ತಿಕರಾಗಿದ್ದರು ಅನ್ನೋದು ನಮಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ನೀವು ನಾಸ್ತಿಕನಾಗಿದ್ದರೆ ಧೈರ್ಯದಿಂದ ಹೆಮ್ಮೆಯಿಂದ ನಾಸ್ತಿಕನಂತ ಹೇಳಿಕೊಳ್ಳಿ. ನಂಗೆ ಗೊತ್ತು, ಈ ಜಗತ್ತು ನಾಸ್ತಿಕರನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತೆ, ಅವರನ್ನು ಮೂಲೆ ಗುಂಪು ಮಾಡುತ್ತೆ, ಐಸೋಲೇಟ್ ಮಾಡುತ್ತೆ. ಆದರೂ ಕೂಡ ನೀವು ನಾಸ್ತಿಕರಾಗಿದ್ದರೆ ಧೈರ್ಯದಿಂದ ನಾಸ್ತಿಕನಂತ ಹೇಳಿಕೊಳ್ಳಿ. ಜೊತೆಗೆ ನಾಸ್ತಿಕನಾಗುವುದರಿಂದಾಗುವ ಲಾಭಗಳನ್ನು ಕೂಡ ಈ ಅಂಧಭಕ್ತರಿಗೆ ಹೇಳಿ. ನಾಸ್ತಿಕನಾಗುವುದರಿಂದಾಗುವ ಲಾಭಗಳು ಇಂತಿವೆ. ಬೆನಿಫಿಟ್ ನಂಬರ್ 1, ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಸಕ್ಸಸ್. ಒಂದು ವೇಳೆ ನೀವೇನಾದರೂ ನಾಸ್ತಿಕರಾಗಿದ್ದರೆ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಸಕ್ಸಸ್ಫುಲ್ ಆಗುವ ಚಾನ್ಸು ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದರೆ ನಾಸ್ತಿಕ ವ್ಯಕ್ತಿ ಯಾವುದೇ ಕಾಲ್ಪನಿಕ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಇಡಲ್ಲ. ಆತ ಸಂಪೂರ್ಣವಾಗಿ ತನ್ನ ಮೇಲೆ ನಂಬಿಕೆ ಇಡ್ತಾನೆ, ತನ್ನ ಕೆಲಸದ ಮೇಲೆ ನಂಬಿಕೆ ಇಡ್ತಾನೆ, ತನ್ನ ಟ್ಯಾಲೆಂಟ್ನ ಮೇಲೆ ನಂಬಿಕೆ ಇಡ್ತಾನೆ ಮತ್ತು ಕೆಲಸ ಮಾಡ್ತಾನೆ. ಆದರೆ ಧಾರ್ಮಿಕ ವ್ಯಕ್ತಿ ಇದಾನಲ್ಲ, ಈತ ತನಗಿಂತಲೂ ಜಾಸ್ತಿ ಯಾವುದೋ ಒಂದು ಕಾಲ್ಪನಿಕ ದೈವಿಕ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಡ್ತಾನೆ ಮತ್ತು ತನ್ನ ಕೆಲಸವನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಇಬ್ಬರು ಸ್ಟೂಡೆಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವರಿಬ್ಬರು ಗೋರ್ಮೆಂಟ್ ಜಾಬ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ 1 ಏನಿದ್ದಾನೆ, ನಾಸ್ತಿಕನಿದ್ದಾನೆ. ಆತ ತನ್ನ ಮೇಲೆ ನಂಬಿಕೆ ಇಟ್ಟು ಚೆನ್ನಾಗಿ ಓದ್ತಾ ಇದ್ದಾನೆ. ನಾನು ಚೆನ್ನಾಗಿ ಓದಿದರೆ ಮಾತ್ರ ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ, ನನಗೆ ಜಾಬ್ ಸಿಗತ್ತೆ ಅಂಥೇಳಿ ಆತ ತನ್ನ ಮೇಲೆ ನಂಬಿಕೆ ಇಟ್ಟು ಓದ್ತಾ ಇದ್ದಾನೆ. ಆದರೆ ಸ್ಟೂಡೆಂಟ್ ನಂಬರ್ 2 ಇದ್ದಾನಲ್ಲ, ಆತ ಧಾರ್ಮಿಕನಾಗಿದ್ದಾನೆ. ಆತ ಓದೋದ್ರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಆತ ದೇವರ ಮೇಲೆ ನಂಬಿಕೆ ಇಟ್ಟು ಪೂಜೆ ಅರ್ಚನೆಗಳನ್ನು ಮಾಡ್ತಾ ಇದ್ದಾನೆ. ನಾನು ಓದದೇ ಇದ್ದರೂ ಕೂಡ ನಾನು ಈ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ, ನನಗೆ ಜಾಬ್ ಸಿಗತ್ತೆ ಅಂತೇಳಿ ಹಗಲುಗನಸನ್ನು ಕಾಣ್ತಾ ಇದ್ದಾನೆ. ಈ ಎಕ್ಸಾಮಲ್ಲಿ ಪಾಸ್ ಆಗುವುದಕ್ಕಾಗಿ ಓದೋದನ್ನು ಬಿಟ್ಟುಬಿಟ್ಟು ದೇವರಿಗೆ ಲಂಚ ಕೊಡ್ತಾ ಇದ್ದಾನೆ. ನಾನಿಷ್ಟು ತೆಂಗಿನಕಾಯಿ ಹೊಡಿತೀನಿ, ನಾನಿಷ್ಟು ಅರ್ಚನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಪ್ಲೀಸ್ ಗಾಡ್ ನನ್ನನ್ನು ಈ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ಬಿಡು ಮತ್ತು ನನಗೆ ಜಾಬ್ ಕೊಡಿಸು ಅಂಥೇಳಿ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಈ ಥರ ಮಾಡೋದ್ರಿಂದ ಏನಾಗತ್ತೆ, ನಾಸ್ತಿಕ ವ್ಯಕ್ತಿ ಚೆನ್ನಾಗಿ ಓದ್ತಾನೆ, ಎಕ್ಸಾಮಲ್ಲಿ ಪಾಸ್ ಆಗ್ತಾನೆ, ಅವನಿಗೆ ಜಾಬ್ ಸಿಗತ್ತೆ, ಮದುವೆನೂ ಆಗುತ್ತೆ, ಮಕ್ಕಳು ಆಗ್ತವೆ. ಆದರೆ ಈ ಧಾರ್ಮಿಕ ವ್ಯಕ್ತಿ ಇರ್ತಾನಲ್ಲ, ಚೆನ್ನಾಗಿ ಓದಿರಲ್ಲ, ಎಕ್ಸಾಮಲ್ಲಿ ಇವನು ಪಾಸು ಆಗಲ್ಲ, ಇವನಿಗೆ ಜಾಬು ಸಿಗಲ್ಲ, ಮದುವೆ ಮಕ್ಕಳು ಮಾಡಿಕೊಳ್ಳೋದಕ್ಕೆ ಲೇಟ್ ಆಗುತ್ತೆ. ಸೊ ಈ ರೀತಿ ಲೈಫಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಧಾರ್ಮಿಕ ವ್ಯಕ್ತಿಗಳು ಕೆಲಸವನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ಯಾವುದೋ ಒಂದು ಕಾಲ್ಪನಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಬಿಟ್ಟು ಫೇಲ್ಯೂರ್ ಆಗ್ತಾ ಹೋಗ್ತಾರೆ. ಆದರೆ ನಾಸ್ತಿಕರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಯಾವುದೇ ದೈವಿಕ ಶಕ್ತಿ ನನ್ನನ್ನು ಕಾಪಾಡಲ್ಲ, ನನಗೆ ಹೆಲ್ಪ್ ಮಾಡಲ್ಲ, ನಾನು ಓದಿದ್ರೇ ಪಾಸ್ ಆಗ್ತೀನಿ, ದುಡಿದ್ರೇ ದುಡ್ಡು ಬರುತ್ತೆ ಅನ್ನೋದು ನಾಸ್ತಿಕರಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ. ಬೆನಿಫಿಟ್ ನಂಬರ್ 2, ಯು ಸ್ಟೇ ಅವೇ ಫ್ರಾಮ್ ಸೂಪರ್ಸ್ಟಿಷನ್ಸ್. ಒಂದು ವೇಳೆ ನೀವೇನಾದರೂ ನಾಸ್ತಿಕರಾಗಿದ್ದರೆ ನೀವು ಎಲ್ಲ ತರಹದ ಮೂಢನಂಬಿಕೆಗಳಿಂದ ದೂರ ಇರ್ತೀರಿ. ಇದರಿಂದ ನಿಮಗೆ ಜಾಸ್ತಿ ಅಪಾರ್ಚುನಿಟಿಗಳು ಸಿಗ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಬೆಕ್ ಅಡ್ಡ ಬಂದರೆ ಇವತ್ತು ಕೆಲಸಕ್ಕೆ ಹೋಗಬಾರ್ದು, 13 ಅನ್ಲಕ್ಕಿ ನಂಬರ್ ಆಗಿದೆ, ಮಾಟ ಮಂತ್ರ ತಂತ್ರ ಜ್ಯೋತಿಷ್ಯ ಒಳ್ಳೆ ಮುಹೂರ್ತ ನೋಡಿ ಮುಂದೆ ಹೆಜ್ಜೆ ಇಡಬೇಕು. ಈ ಥರನಾದ ಸ್ಟುಪಿಡ್ ಸೂಪರ್ಸ್ಟಿಷನ್ಗಳಲ್ಲಿ ನೀವು ನಂಬಿಕೆ ಇಡಲ್ಲ. ಹೀಗಾಗಿ ನೀವು ಯಾವುದೇ ಅಪಾರ್ಚುನಿಟಿಯನ್ನು ಕಳ್ಕೊಳ್ಳಲ್ಲ. ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಎಲ್ಲ ಸಮಯ ಒಳ್ಳೆಯದೇ ಆಗಿದೆ ಅಂಥೇಳಿ ನೀವು ಒಳ್ಳೆಯ ಮನಸ್ಸಿನಿಂದ ಕೆಲಸ ಶುರು ಮಾಡ್ತೀರಾ. ಬಂದ ಅವಕಾಶಗಳನ್ನೆಲ್ಲ ಬಾಚಿಕೊಂಡು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತೀರಾ. ಆದರೆ ಧಾರ್ಮಿಕ ವ್ಯಕ್ತಿಗಳಿರ್ತಾರಲ್ಲ, ಮೂಢನಂಬಿಕೆಗಳಿಗೆ ಬಲಿಯಾಗ್ತಾರೆ. ಎಲ್ಲ ತರಹದ ಮೂಢನಂಬಿಕೆಗಳ ಮೂಲ ಬೇರೆಲ್ಲಿದೆಪ್ಪ ಅಂತಂದರೆ ಈ ಧರ್ಮಗಳಲ್ಲೇ ಇದೆ. ಧರ್ಮದಿಂದಲೇ ಎಲ್ಲ ಮೂಢನಂಬಿಕೆಗಳು ಹುಟ್ಟಿಕೊಳ್ತಾ ಇವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಬೆಕ್ಕ ಅಡ್ಡ ಬಂದರೆ ಹೋಗಬಾರ್ದು, ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು, ರಾಹು ಕೇತುಗಳು ಸೂರ್ಯನನ್ನು ಚಂದ್ರನನ್ನು ನುಂಗಿರ್ತವೆ, ಆಹಾರ ಅಪವಿತ್ರವಾಗಿರುತ್ತೆ, ನೀವು ಹೊರಗಡೆ ಬರಬಾರ್ದು, ಜ್ಯೋತಿಷ್ಯ ನಿಜ ಇದೆ, ಒಳ್ಳೆ ಮುಹೂರ್ತ ಕೆಟ್ಟ ಮುಹೂರ್ತ ಇರುತ್ತೆ, ಮಾಟ ಮಂತ್ರ ತಂತ್ರ ಇವೆಲ್ಲವೂ ಕೂಡ ನಿಜ ಆಗಿವೆ. ಸೊ ಇಂತಹ ಎಷ್ಟು ಪಾಖಂಡಗಳಿವೆನೋ, ಮೂಢನಂಬಿಕೆಗಳಿವೆನೋ ಅವೆಲ್ಲವೂ ಕೂಡ ಧರ್ಮದಿಂದಲೇ ಬರ್ತಾ ಇವೆ. ಸೊ ನೀವು ನಾಸ್ತಿಕರಾಗಿದ್ದರೆ ಧರ್ಮವನ್ನು ನಂಬಲ್ಲ, ದೇವರನ್ನು ನಂಬಲ್ಲ. ಹೀಗಾಗಿ ನೀವು ಮೂಢನಂಬಿಕೆಗಳಲ್ಲೂ ಕೂಡ ವಿಶ್ವಾಸ ಇಡಲ್ಲ. ಇದರಿಂದ ನಿಮಗೆ ಜಾಸ್ತಿ ಅಪಾರ್ಚುನಿಟಿಗಳು ಸಿಗ್ತವೆ. ನೀವು ಅವುಗಳನ್ನು ಬಳಸಿಕೊಂಡು ಮುಂದೆ ಹೋಗ್ತೀರಾ. ಮೂಢನಂಬಿಕೆಗಳಿಗೆ ನೀವು ಬಲಿಯಾಗಲ್ಲ. ಬೆನಿಫಿಟ್ ನಂಬರ್ 3,
ಯು ಸೇವ್ ಯುವರ್ ಟೈಮ್ ಆ್ಯಂಡ್ ಮನಿ. ನೀವು ನಾಸ್ತಿಕರಾಗೋದ್ರಿಂದ ನಿಮ್ಮ ಸಿಕ್ಕಾಪಟ್ಟೆ ಟೈಮ್ ಮತ್ತು ದುಡ್ಡು ಉಳಿಯುತ್ತೆ. ಧಾರ್ಮಿಕ ವ್ಯಕ್ತಿಗಳು ತಮ್ಮ ಬಹುಪಾಲು ಟೈಮನ್ನು ಮತ್ತು ದುಡ್ಡನ್ನು ಈ ದೇವರು, ಧರ್ಮ ಪ್ರಚಾರ, ಪೂಜೆ ಪುನಸ್ಕಾರ, ತೀರ್ಥಯಾತ್ರೆ, ಅದು ಇದು ಅಂತೇಳಿ ಖರ್ಚು ಮಾಡ್ತಾನೆ ಇರ್ತಾರೆ. ಜನರ ಮ್ಯಾಕ್ಸಿಮಮ್ ಟೈಮ್ ಮೂಢನಂಬಿಕೆಗಳಲ್ಲಿ, ಧರ್ಮಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿನೇ ಹೋಗ್ತಾ ಇದೆ. ಜೊತೆಗೆ ದುಡ್ಡು ಕೂಡ ಖರ್ಚಾಗ್ತಾ ಇದೆ. ಆದರೆ ನೀವು ನಾಸ್ತಿಕ ವ್ಯಕ್ತಿಯಾಗಿದ್ದೀರಪ್ಪ ಅಂತಂದರೆ ನೀವು ಯಾವುಗಳನ್ನು ಫಾಲೋನೇ ಮಾಡಲ್ಲ, ಇವುಗಳಲ್ಲಿ ವಿಶ್ವಾಸನೇ ಇಡಲ್ಲ. ನೀವು ನಾಸ್ತಿಕರಾಗಿದ್ದೀರಾ ಅಂತ ಅಂದ್ಕೊಳ್ಳಿ, ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ, ಯಾವುದೇ ಮೂಢನಂಬಿಕೆಗಳ ಆಚರಣೆ ಮಾಡಲ್ಲ, ಯಾವುದೇ ದೇವರಿಗೆ ಕುರಿ ಕೋಣಗಳನ್ನು ಬಲಿ ಕೊಡಲ್ಲ, ದೇವರನ್ನು ಹುಡುಕುತ್ತಾ ತೀರ್ಥಕ್ಷೇತ್ರಗಳನ್ನು ನೀವು ಸುತ್ತಕ್ಕೆ ಹೋಗಲ್ಲ. ಟೈಮು ಉಳಿತು, ದುಡ್ಡು ಉಳಿತು. ಇನ್ನು ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಒಳ್ಳೆಯ ಸಮಯ ನೋಡ್ತೀನಿ, ಕೆಟ್ಟ ಸಮಯ ನೋಡ್ತೀನಿ ಅಂತೇಳಿ ಜ್ಯೋತಿಷ್ಯ ಕೇಳಲ್ಲ, ಮುಹೂರ್ತ ಕೇಳಲ್ಲ. ಮನೆ ಕಟ್ಟುವಾಗ ವಾಸ್ತು ಗೀಸ್ತು ಅಂತೆಲ್ಲ ನಂಬಕ್ಕೆ ಹೋಗಲ್ಲ, ಕೇಳೋಕ್ಕೂ ಹೋಗಲ್ಲ. ಸೊ ಇಲ್ಲೂ ಕೂಡ ನಿಮ್ಮ ಟೈಮ್ ಉಳಿತು, ದುಡ್ಡು ಉಳಿಯಿತು. ಸೊ ನೀವು ನಾಸ್ತಿಕರಾಗೋದ್ರಿಂದ ನಿಮ್ಮ ಟೈಮಿನ ಜೊತೆಗೆ ದುಡ್ಡು ಕೂಡ ಸಿಕ್ಕಾಪಟ್ಟೆ ಉಳಿಯುತ್ತೆ. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಬೇಕು, ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಹ್ಯಾಪಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ವೆಲ್ದಿಯಾಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಒಂದೊಳ್ಳೆ ರೊಮ್ಯಾಂಟಿಕ್ ಲೈಫನ್ನು ನೀವು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಈಗಲೇ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಬೆನಿಫಿಟ್ ನಂಬರ್ 4, ಯು ಎಂಜಾಯ್ ಅ ಬೆಟರ್ ಹೆಲ್ತ್. ನೀವೇನಾದರೂ ನಾಸ್ತಿಕನಾಗಿದ್ದರೆ ನೀವು ಒಂದು ಒಳ್ಳೆಯ ಹೆಲ್ತನ್ನು ಎಂಜಾಯ್ ಮಾಡ್ತೀರಾ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಿಮಗೇನಾದರೂ ಹುಷಾರು ತಪ್ಪಿದ್ರೆ ನೀವು ಸೀದಾ ಹಾಸ್ಪಿಟಲ್ಗೆ ಹೋಗ್ತೀರಾ, ಡಾಕ್ಟರ್ ಹತ್ರ ಕೇಳ್ತೀರಾ, ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ತೊಗೊತೀರಾ, ಬೇಗನೆ ಗುಣಮುಖರಾಗ್ತೀರಾ. ನೀವು ಸಣ್ಣ ರೋಗವನ್ನು ದೊಡ್ಡದಾಗುವ ತನಕ ವೇಟ್ ಮಾಡಲ್ಲ, ತಕ್ಷಣವೇ ಚಿಕಿತ್ಸೆ ತೊಗೊಂಡ್ಬಿಟ್ಟು ಹೆಲ್ದಿ ಆಗ್ತೀರಾ, ನಿಮ್ಮ ಮಿಕ್ಕ ಲೈಫನ್ನು ಎಂಜಾಯ್ ಮಾಡ್ತೀರಾ. ಆದರೆ ಧಾರ್ಮಿಕ ವ್ಯಕ್ತಿಗಳು ಈ ರೀತಿ ಮಾಡಲ್ಲ. ಅವ್ರಿಗೇನಾದರೂ ಹುಷಾರು ತಪ್ಪಪ್ಪ ಅಂತಂದರೆ ಅವರು ನಮ್ಮ ದೇವಿ ಅಥವಾ ದೇವ ಮುನಿಸಿಕೊಂಡಿರಬಹುದು, ನಾವು ಅದಕ್ಕೆ ಕುರಿ ಕೋಳಿ ಬಲಿ ಕೊಟ್ಟಿಲ್ಲ, ಅದಕ್ಕಾಗಿ ಈ ರೀತಿ ಆಗ್ತಾ ಇರಬಹುದು. ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿರಬಹುದು, ಅದಕ್ಕಾಗಿ ನಿಂಬೆ ಹಣ್ಣನ್ನು ಇಳಿಸಿಬಿಟ್ಟು ಒಗೆಯೋಣ, ಭೂತ ಪ್ರೇತಗಳಿಗೆ ಅನ್ನವನ್ನು ನಿವಾಳಿಸಿ ಎಸೆಯೋಣ, ವಾಸ್ತು ಕೆಟ್ಟಿರ್ಬೋದು, ಅದು ಕೆಟ್ಟಿರ್ಬೋದು, ಹಾಗೆ ಹಿಂಗೆ ಅಂಥೇಳಿ ಯೋಚನೆ ಮಾಡ್ತಾರೆ. ಸೂಡೋ ಸೈನ್ಸ್ಗಳನ್ನು ಫಾಲೋ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾರೆ, ಆಸ್ಪತ್ರೆಗೆ ಹೋಗೋದಕ್ಕೆ ಲೇಟ್ ಮಾಡ್ತಾರೆ, ಅನಂತರ ಆರೋಗ್ಯವನ್ನು ಕಳ್ಕೊತಾರೆ. ರೋಗ ಇನ್ನೂ ಸ್ಟಾರ್ಟಿಂಗಲ್ಲಿದ್ದರೆ, ಫಸ್ಟ್ ಸ್ಟೇಜಲ್ಲಿದ್ದರೆ ಬರೀ ಮೆಡಿಸಿನ್ನಿಂದ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇವರು ಅದು 3rd ಸ್ಟೇಜಿಗೆ ಹೋಗೋ ತನಕ ವೇಟ್ ಮಾಡ್ತಾರೆ, ಆರೋಗ್ಯವನ್ನು ಕಳ್ಕೊತಾರೆ. ನೀವು ನಾಸ್ತಿಕರಾಗಿದ್ದರೆ ಸೂಡೋ ಸೈನ್ಸ್ಗಳಲ್ಲಿ ನಂಬಿಕೆ ಇಡಲ್ಲ, ಏನಾದರೂ ಆದರೆ ಸೀದಾ ಆಸ್ಪತ್ರೆಗೆ ಹೋಗ್ತೀರಾ, ಟ್ರೀಟ್ಮೆಂಟ್ ತೊಗೊತೀರಾ, ಯು ವಿಲ್ ಬಿ ಫೈನ್. ಆದರೆ ಧಾರ್ಮಿಕ ವ್ಯಕ್ತಿಗಳು ಈ ರೀತಿ ಮಾಡಲ್ಲ, ಅವರು ಸೂಡೋ ಸೈನ್ಸಲ್ಲಿ ನಂಬಿಕೆ ಇಡ್ತಾರೆ, ಆರೋಗ್ಯ ಕಳ್ಕೊತಾರೆ. ಬೆನಿಫಿಟ್ ನಂಬರ್ 5, ಯು ಎಂಜಾಯ್ ಅ ಬೆಸ್ಟ್ ಲವ್ ಲೈಫ್. ನೀವೇನಾದರೂ ನಾಸ್ತಿಕ ವ್ಯಕ್ತಿಯಾಗಿದ್ದರೆ ನೀವೊಂದು ಬೆಸ್ಟ್ ಲವ್ ಲೈಫನ್ನು ಎಂಜಾಯ್ ಮಾಡ್ತೀರಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಧಾರ್ಮಿಕ ವ್ಯಕ್ತಿಗಳು ಮದುವೆಯಾಗುವಾಗ ತಮ್ಮದೇ ಜಾತಿಯನ್ನು ಹುಡುಕ್ತಾರೆ, ತಮ್ಮದೇ ಧರ್ಮದಲ್ಲೇ ಹುಡುಕ್ತಾರೆ. ಅವರಿಗೆ ತಮ್ಮ ಜಾತಿ ಧರ್ಮಗಳಲ್ಲೇ ವ್ಯಕ್ತಿಗಳು ಸಿಕ್ಕರೂ ಕೂಡ ಜಾತಕ ಮಿಲನ ಆಗಬೇಕಂಥೇಳಿ ಒದ್ದಾಡ್ತಾರೆ. ಜಾತಕ ಏನಾದರೂ ಮಿಲನ ಆಗದೇ ಇದ್ದರೆ ಅವ್ರದ್ದೇ ಜಾತಿ, ಅವ್ರದ್ದೇ ಧರ್ಮ ಇದ್ದರೂ ಕೂಡ ಅವರು ಅವಳನ್ನು ಅಥವಾ ಅವನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ, ಕತ್ತೆಗಳನ್ನು ಮದುವೆ ಆಗ್ತಾರೆ. ಜಾತಕ ಮ್ಯಾಚ್ ಆಗ್ತಾ ಇಲ್ಲ ಅಂಥೇಳಿ ಧಾರ್ಮಿಕ ವ್ಯಕ್ತಿಗಳು ಎಷ್ಟೋ ಒಳ್ಳೆಯ ವ್ಯಕ್ತಿಗಳನ್ನು ರಿಜೆಕ್ಟ್ ಮಾಡ್ತಾರೆ, ಮುಂದೆ ಕಣ್ಣೀರಲ್ಲಿ ಕೈ ತೊಳಿತಾರೆ. ಇವರು ನಮ್ಮ ಜಾತಿಯವರಿಲ್ಲ, ಇವರು ನಮ್ಮ ಧರ್ಮದವರಿಲ್ಲ ಅಂಥೇಳಿ ಎಷ್ಟೊಷ್ಟೋ ಗ್ರೇಟ್ ವ್ಯಕ್ತಿಗಳು ಇವರ ಕಾಂಟ್ಯಾಕ್ಟ್ನಲ್ಲಿ ಬಂದರೂ ಕೂಡ ಅವರನ್ನು ಈ ಧಾರ್ಮಿಕ ವ್ಯಕ್ತಿಗಳು ರಿಜೆಕ್ಟ್ ಮಾಡ್ತಾರೆ, ಕತ್ತೆಗಳನ್ನು ಮದುವೆಯಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಕೂಡ್ತಾರೆ. ಆದರೆ ನೀವು ನಾಸ್ತಿಕ ವ್ಯಕ್ತಿಯಾಗಿದ್ದೀರಪ್ಪ ಅಂತಂದರೆ ನಿಮಗೆ ಇದರ ಚಿಂತೆ ಇಲ್ಲ, ನಿಮಗೇನು ಜಾತಿನೂ ಇಲ್ಲ, ಧರ್ಮನೂ ಇರಲ್ಲಲ್ಲ, ಮತ್ತು ನೀವು ಜಾತಕಗಳನ್ನು ಕೂಡ ನಂಬಲ್ಲ. ಹೀಗಾಗಿ ನೀವು ಜಾತಿ ಧರ್ಮ ಜಾತಕಗಳನ್ನು ನೋಡಿ ಮದುವೆಯಾಗಿ ಮೋಸ ಹೋಗುವ ಬದಲು ನೀವು ವ್ಯಕ್ತಿಯನ್ನು ನೋಡಿ ಮದುವೆ ಆಗ್ತೀರಾ, ಶಕ್ತಿಯನ್ನು ಪೂಜಿಸಿ ಮದುವೆ ಆಗ್ತೀರಾ, ಪರ್ಸ್ನಾಲಿಟಿಗಳನ್ನು ಮ್ಯಾಚ್ ಮಾಡೋಕ್ಕೆ ಒದ್ದಾಡ್ತೀರಾ, ಪರ್ಸ್ನಾಲಿಟಿ ನೋಡ್ತೀರಾ, ಕಾಮನ್ ಗ್ರೌಂಡ್ಸ್ ಮೇಲೆ ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಮದುವೆ ಆಗ್ತೀರಾ. ಸೊ ಇಲ್ಲಿ ನೀವು ಮನಸ್ಸನ್ನು ವ್ಯಕ್ತಿಯನ್ನು ನೋಡಿ ಮದುವೆ ಆಗೋದ್ರಿಂದ ನೀವು ಜಾಸ್ತಿ ಸುಖವಾಗಿರ್ತೀರ. ಆದರೆ ಧಾರ್ಮಿಕ ವ್ಯಕ್ತಿಗಳು ಬರೀ ಜಾತಕ ಕೂಡಿಸಿ ಕತ್ತೆಗಳನ್ನೇ ಮದುವೆ ಆಗಿರ್ತಾರೆ, ತಮ್ಮ ಜಾತಿ ಧರ್ಮಗಳನ್ನು ಕೂಡಿಸಿರ್ತಾರೆ, ಓದಾಡ್ತಾರೆ ಅವರು. ನೀವು ಈ ರೀತಿ ಮಾಡಿರಲ್ಲ, ಅದಕ್ಕಾಗಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಸಪೋಸ್ ನೀವು ಇಷ್ಟಪಟ್ಟು ಮದುವೆ ಆಗಿದ್ದರೂ ಕೂಡ ಅವರೇನಾದರೂ ನಿಮ್ಮೊಂದಿಗೆ ಹೊಂದಾಣಿಕೆ ಮಾಡಿ ಬದುಕ್ತಾ ಇಲ್ಲಪ್ಪ ಅಂತಂದರೆ ನಿಮಗೆ ಡಿವೋರ್ಸ್ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರುತ್ತೆ. ಸೊ ಕೆಲವೊಂದಿಷ್ಟು ಧರ್ಮಗಳಿವೆ, ಅಲ್ಲಿ ಬೇರೆ ಜಾತಿಯಲ್ಲಿ ಬೇರೆ ಧರ್ಮದಲ್ಲಿ ಮದುವೆ ಆಗೋದು ಕೂಡ ಅಪರಾಧವಾಗಿದೆ.
ಉದಾಹರಣೆಗಾಗಿ ಬ್ರಾಹ್ಮಣ ಧರ್ಮ, ಸೋ ಕಾಲ್ಡ್ ಹಿಂದೂ ಧರ್ಮ. ಇನ್ನು ಕೆಲವೊಂದಿಷ್ಟು ಧರ್ಮಗಳಿವೆ, ಅಲ್ಲಿ ಡಿವೋರ್ಸ್ ತೆಗೆದುಕೊಳ್ಳೋದು ಕೂಡ ಒಂದು ಅಪರಾಧವಾಗಿದೆ. ಇನ್ನು ಬೇರೆ ಬೇರೆ ಧರ್ಮಗಳು ಮದುವೆ ಆಗೋಕ್ಕೂ ಕೂಡ ನಿರ್ಬಂಧನೆ ಹೇರ್ತವೆ, ಡಿವೋರ್ಸ್ ತೆಗೆದುಕೊಳ್ಳೋಕ್ಕೂ ಕೂಡ ನಿರ್ಬಂಧನೆ ಹೇರ್ತವೆ. ಮಕ್ಕಳು ಮಾಡುವಾಗ ಇಷ್ಟೇ ಮಕ್ಕಳು ಮಾಡ್ಕೋಬೇಕು, ಡಜನ್ 2-3 ಡಜನ್ ಆದರೂ ಮಾಡ್ಕೊಳ್ಳೇಬೇಕು, ಧರ್ಮ ಉಳಿಬೇಕು ಅಂತೇಳಿ ಪ್ರೆಷರ್ ಆಗ್ತವೆ. ಆದರೆ ನೀವು ನಾಸ್ತಿಕನಾಗಿದ್ದರೆ ನಿಮ್ಮ ಮೇಲೆ ಈ ಥರನಾದ ಯಾವುದೇ ಪ್ರೆಷರ್ ಇರಲ್ಲ. ಇಷ್ಟಪಟ್ಟವ್ರನ್ನ ಮದುವೆ ಆಗ್ತೀರಾ, ಅವ್ರ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲಪ್ಪ ಅಂತ ಡಿವೋರ್ಸ್ ಕೊಡ್ತೀರಾ, ಏಕಾಂಗಿಗಳಾಗ್ತೀರಾ, ಒಂಟಿಯಾಗಿ ಬದುಕ್ತೀರಾ. ಇನ್ನು ನೀವು ಚೆನ್ನಾಗೇ ಬದುಕ್ತಾ ಇದ್ದೀರಪ್ಪ ಅಂದರೆ ನಿಮಗೆ ಎಷ್ಟು ಮಕ್ಕಳು ಹೆರೋ ತಾಕತ್ತಿದೇನೋ, ಅವರನ್ನು ಹೊತ್ತು ಬೆಳೆಸೋ ತಾಕತ್ತಿದೇನೋ ಅಷ್ಟು ಮಕ್ಕಳನ್ನು ಹೆರ್ತೀರಾ. ನಿಮಗೇನು ಡಜನ್ ಗಟ್ಟಲೆ ಮಕ್ಕಳು ಮಾಡಬೇಕು ಅನ್ನೋ ಪ್ರೆಷರೇ ಇರಲ್ಲಲ್ಲ. ಸೊ ಈ ರೀತಿ ನೀವು ನಾಸ್ತಿಕರಾಗೋದ್ರಿಂದ ನಿಮ್ಮ ಲವ್ ಲೈಫ್ ಸೂಪರ್ ಆಗಿರುತ್ತೆ. ಬೆನಿಫಿಟ್ ನಂಬರ್ 6, ಯು ಎಂಜಾಯ್ ಅ ಗಿಲ್ಟ್ ಫ್ರೀ ಲೈಫ್. ನೀವೇನಾದರೂ ನಾಸ್ತಿಕನಾಗಿದ್ದರೆ ನೀವು ಗಿಲ್ಟ್ ಫ್ರೀ ಲೈಫನ್ನು ಎಂಜಾಯ್ ಮಾಡ್ತೀರಾ. ಆದರೆ ಧಾರ್ಮಿಕ ವ್ಯಕ್ತಿಗಳಿಗೆ ಈ ಸ್ವಾತಂತ್ರ್ಯವಿಲ್ಲ. ಧಾರ್ಮಿಕ ವ್ಯಕ್ತಿಗಳು ಎನಿ ಟೈಮ್ ಭಯದಲ್ಲಿ ಮತ್ತು ಗಿಲ್ಟ್ನಲ್ಲಿ ಬದುಕ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಾನ್ ವೆಜ್ ತಿನ್ನೋದು ಇವ್ರಿಗೂ ಕೂಡ ಇಷ್ಟ ಇರುತ್ತೆ. ನಾಸ್ತಿಕರಿಗಿಂತ ಜಾಸ್ತಿ ನಾನ್ ವೆಜ್ಜನ್ನು ಈ ಧಾರ್ಮಿಕ ವ್ಯಕ್ತಿಗಳೇ ತಿಂತಾರೆ. ಉಚ್ಚ ಜಾತಿಯವರಂತ ಹೇಳ್ಕೊಳ್ಳೋರೇ ತಿಂತಾರೆ. ನಮ್ಮದು ಶ್ರೇಷ್ಠ ಧರ್ಮ, ನಮ್ಮಲ್ಲಿ ಪ್ರಾಣಿ ಹಿಂಸೆ ಇಲ್ಲ ಅನ್ನೋರೇ ಜಾಸ್ತಿ ನಾನ್ ವೆಜ್ಜನ್ನು ತಿಂತಾರೆ, ಪ್ರಾಣಿಗಳನ್ನು ಬಲಿ ಕೊಡ್ತಾರೆ, ಬೇರೆಯವರಿಗೆ ಮೋಸ ಮಾಡ್ತಾರೆ. ಸರಿನಾ? ಇವರಿಗೆ ನಾನ್ ವೆಜ್ ತಿನ್ನೋದು ಇಷ್ಟ ಇರುತ್ತೆ. ಆದರೆ ಇವತ್ತು ಶನಿವಾರ ಇದೆ, ಇವತ್ತು ತಿಂದರೆ ದೇವರು ಕೊಪ್ಪಿಸಿಕೊಳ್ತಾನೆ, ಮೂಗು ಕೊಯ್ತಾನೆ. ಶ್ರಾವಣ ಮಾಸ ಇದೆ, ಈಗ ತಿನ್ನಬಾರ್ದು. ಆದರೂ ಕೂಡ ಇವರ ನಾಲ್ಗೆ ಚಪಲ ತಡೆಯೋಕ್ಕಾಗಲ್ಲ, ಇವರು ತಿಂತಾರೆ. ತಿಂದ ನಂತರ ಪಶ್ಚಾತ್ತಾಪ ಮಾಡಿಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನ್ ವೆಜ್ ತಿನ್ನೋದು ಇಷ್ಟ ಇರುತ್ತೆ, ದೇವ್ರಿಗೆ ಹೆದರೋಕ್ಕೆ ಶುರು ಮಾಡಿಬಿಡ್ತಾರೆ, ತಿಂದುಬಿಡ್ತಾರೆ, ತಾಳಲಾರದೆ. ಅದಾದ ನಂತರ ಕೊರಗೋಕ್ಕೆ ಶುರು ಮಾಡ್ತಾರೆ. ಮತ್ತು ಇವರು ಮ್ಯಾಸ್ಟ್ರಿಬ್ಯೂಷನ್ ಮಾಡ್ಕೊತಾರೆ, ಇವ್ರಿಗೆ ಇಷ್ಟ ಇರುತ್ತೆ. ಮಾಡ್ಕೊಂಡ ನಂತರ ಸೊ ನಮ್ಮ ಧರ್ಮ ಇದಕ್ಕೆ ಅಲೋ ಮಾಡಲ್ಲ, ನಮ್ಮ ಧರ್ಮದಲ್ಲಿ ಹಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತೇಳಿ ಎಲ್ಲ ಕೊರಗೋಕ್ಕೆ ಶುರು ಮಾಡಿಬಿಡ್ತಾರೆ. ಸೆಕ್ಸ್ ಮಾಡೋದು ಇವ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ, ಹುಡುಗರಿಗೂ ಆಯಿತು ಹುಡುಗಿಯರಿಗೂ ಆಯಿತು. ಸೆಕ್ಸ್ ಅಂದರೆ ಸಾಯ್ತಾರೆ ಇವರು. ಇವ್ರ ತಲೆಯಲ್ಲಿ 24/7 ಸೆಕ್ಸೇ ಓಡ್ತಾ ಇರುತ್ತೆ. ಇವ್ರು ಮಾಡೋದೆಲ್ಲವೂ ಕೂಡ ಸೆಕ್ಸಿಗಾಗಿಯೇ ಆಗಿದೆ. ಚೆನ್ನಾಗಿ ಓದು, ಮುಂದೆ ಚೆನ್ನಾಗಿರೋ ನೌಕರಿ ಸಿಗತ್ತೆ. ನೌಕರಿ ಸಿಕ್ಕ ಮೇಲೆ ಏನಾಗುತ್ತೆ, ಚೆನ್ನಾಗಿರೋ ಸುಂದರವಾಗಿರುವ ಹೆಂಡತಿ ಸಿಗ್ತಾಳೆ. ಹುಡುಗಿರನ್ನ ಯಾಕೆ ಓದಿಸ್ತಾ ಇದ್ದಾರೆ? ಇವಳನ್ನು ಅನ್ಪಡ್ ಮಾಡಿದರೆ, ಓದಿಸ್ತಾ ಇದ್ದರೆ ದನ ಕಾಯೋನಿಗೆ ಕೊಡಬೇಕಾಗತ್ತೆ. ಸ್ವಲ್ಪ ಓದಿಸಿದರೆ ಎಜುಕೇಟೆಡ್ ಆಗಿರೋನು ಸಿಗ್ತಾನೆ. ಹುಡುಗಿರ ತಲೆಯಲ್ಲೂ ಅದೇ ಇದೆ, ಯಾಕೆ ಓದಬೇಕು, ಯಾಕೆ ದುಡಿಬೇಕು, ಯಾಕೆ ನೌಕರಿ ತಗೋಬೇಕು, ಚೆನ್ನಾಗಿರೋ ಲೈಫ್ ಪಾರ್ಟ್ನರ್ ಸಿಗಬೇಕು. ಹುಡುಗರ ತಲೆಯಲ್ಲೂ ಅದೇ ಇದೆ, ಬ್ಯೂಟಿಫುಲ್ ಆಗಿರುವ ಹುಡುಗಿ ಸಿಗಬೇಕು. ಅಲ್ಟಿಮೇಟ್ ಗೋಲೇ ಇವ್ರದ್ದು ಸೆಕ್ಸ್ ಆಗಿದೆ. ಸೊ ಇವ್ರು ಸೆಕ್ಸ್ ಮಾಡ್ತಾರೆ. ಸೆಕ್ಸ್ ಆದ ನಂತರ ರಿಗ್ರೆಟ್ ಫೀಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮಾಡಬಾರ್ದಾಗಿತ್ತು, ಇದು ಒಂದು ಕೆಟ್ಟ ಕೆಲಸವಾಗಿದೆ, ಸೆಕ್ಸ್ ಮಾಡೋದು ಅಧಾರ್ಮಿಕ ಕೃತ್ಯವಾಗಿದೆ ಅಂತೇಳಿ ಕೊರಗೋಕ್ಕೆ ಶುರು ಮಾಡಿಬಿಡ್ತಾರೆ. ಆದರೆ ನೀವು ನಾಸ್ತಿಕರಾಗಿದ್ದರೆ ನಿಮಗೆ ಯಾವುದೇ ಗಿಲ್ಟ್ ಇರಲ್ಲ. ನಾನ್ ವೆಜ್ ತಿನ್ಬೇಕನ್ಸಿದ್ರೆ ತಿಂತೀರಾ, ಬೇಡ ಅಂದರೆ ಬಿಡ್ತೀರಾ. ಸೆಕ್ಸ್ ಮಾಡೋವಾಗ ನೀವು ಮಾಡ್ತೀರಾ, ಇಂಟ್ರೆಸ್ಟ್ ಇದ್ದರೆ, ಇಲ್ಲಾಂದರೆ ಬಿಡ್ತೀರಾ. ಇದರಲ್ಲಿ ನೀವು ಭಯ ಪಡೋದಾಗಲಿ ಅಥವಾ ರಿಗ್ರೆಟ್ ಫೀಲ್ ಮಾಡೋದಾಗಲಿ ಮಾಡಲ್ಲ. ನೀವು ಗಿಲ್ಟ್ ಫ್ರೀ ಫಿಯರ್ಲೆಸ್ ಲೈಫನ್ನು ಲೀಡ್ ಮಾಡ್ತೀರಾ ನಾಸ್ತಿಕರಾಗೋದ್ರಿಂದ. ಧಾರ್ಮಿಕ ವ್ಯಕ್ತಿಗಳಿಗೆ ಈ ಅವಕಾಶ ಇಲ್ಲ. ಬೆನಿಫಿಟ್ ನಂಬರ್ 7, ಯು ಹ್ಯಾವ್ ಮೋರ್ ಎಂಪತಿ ಆ್ಯಂಡ್ ಕಂಪ್ಯಾಷನ್. ನಾಸ್ತಿಕ ವ್ಯಕ್ತಿಗಳಿಗೆ ಹೃದಯವಿರಲ್ಲ, ನಾಸ್ತಿಕರು ಕಲ್ಲು ಹೃದಯವನ್ನು ಹೊಂದಿರ್ತಾರೆ ಅಂತೇಳಿ ಧಾರ್ಮಿಕ ವ್ಯಕ್ತಿಗಳು ಹೇಳ್ತಾರೆ. ಆದರೆ ಇದು ಶುದ್ಧ ಸುಳ್ಳಾಗಿದೆ. ನೀವೇನಾದರೂ ನಾಸ್ತಿಕ ವ್ಯಕ್ತಿಯಾಗಿದ್ದರೆ ನಿಮ್ಮಲ್ಲಿ ಕಂಪ್ಯಾಷನ್ ಮತ್ತು ಎಂಪತಿ ಅವರಿಗಿಂತಲೂ ಜಾಸ್ತಿ ಇರುತ್ತೆ. ಅವರಿಗೆ ಕಂಪೇರ್ ಮಾಡಿದರೆ ನಿಮ್ಮಲ್ಲೇ ಪ್ರೀತಿ, ಪ್ರೇಮ, ಸ್ನೇಹ, ನಂಬಿಕೆಗಳು ಜಾಸ್ತಿ ಇರ್ತವೆ. ಧಾರ್ಮಿಕ ವ್ಯಕ್ತಿಗಳಲ್ಲಿ ಇವ್ಯಾವೂ ಕೂಡ ರಿಯಲ್ ಆಗಿರಲ್ಲ, ಎಲ್ಲವೂ ಕೂಡ ಡೊಂಬಿಕತೆಗಳಾಗಿರ್ತವೆ, ಫೇಕ್ ಆಗಿರ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಜಾತೀಯತೆ ಮಾಡ್ತಾರೆ, ಧರ್ಮದ ಭೇದ ಭಾವವನ್ನು ಮಾಡ್ತಾರೆ, ಭಾಷೆಯ ಭೇದ ಭಾವವನ್ನು ಮಾಡ್ತಾರೆ. ಈ ಯಾವುದೇ ಒಬ್ಬ ಧಾರ್ಮಿಕ ವ್ಯಕ್ತಿಯನ್ನು ತೆಗೆದುಕೊಳ್ಳಿ, ಆತ ತಮ್ಮ ಜಾತಿಯವರ ಮೇಲೆ ಜಾಸ್ತಿ ಕನ್ಸರ್ನನ್ನು, ಪ್ರೀತಿಯನ್ನು ತೋರಿಸ್ತಾನೆ. ತಮ್ಮ ಜಾತಿಯಲ್ಲೇ ಮದುವೆ ಆಗೋದು, ತಮ್ಮ ಜಾತಿಯಲ್ಲೇ ದೋಸ್ತಿ ಮಾಡೋದು, ತಮ್ಮ ಧರ್ಮದಲ್ಲೇ ಮದುವೆಗಳನ್ನು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಮತ್ತು ನಮ್ಮ ಧರ್ಮವೇ ಶ್ರೇಷ್ಠ ಆಗಿದೆ ಅಂತ ಇರ್ತಾನೆ ಅವನು. ಇವನು ಬೇರೆಯವ್ರಿಗೆ ಹೇಳ್ತಾ ಇರ್ತಾನೆ ಬದುಕಲು ಕಲೀರಿ ಅಂತೇಳಿ. ಆದರೆ ರಿಯಾಲಿಟಿಯಲ್ಲಿ ಮಾಡ್ತಾ ಇರ್ತಾನೆ, ಮಾಡಲ್ಲ. ಎಲ್ಲ ಧಾರ್ಮಿಕ ವ್ಯಕ್ತಿಗಳು ನಮ್ಮದೇ ಜಾತಿ ಶ್ರೇಷ್ಠ, ನಮ್ಮದೇ ಧರ್ಮ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ. ಮತ್ತು ಬೇರೆ ಧರ್ಮದವರನ್ನು ಸಿಕ್ಕಾಪಟ್ಟೆ ದ್ವೇಷಿಸ್ತಾ ಇರ್ತಾರೆ. ಅವರನ್ನು ಸಾಯಿಸಬೇಕು, ತುಳಿಬೇಕು, ಅವ್ರಿಗೆ ಮಕ್ಕಳೇ ಹುಟ್ಟಬಾರ್ದು ಅನ್ನೋ ಥರ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ತಮ್ಮ ಎದೆಯಲ್ಲಿ ವಿಷವನ್ನು ತುಂಬಿಕೊಂಡಿರ್ತಾರೆ, ತಲೆಯಲ್ಲಿ ದ್ವೇಷವನ್ನು ತುಂಬಿಕೊಂಡಿರ್ತಾರೆ. ಇವರು ತಮ್ಮ ಧರ್ಮ ಶ್ರೇಷ್ಠ ಅಂಥೇಳಿ ಸಾಬೀತುಪಡಿಸೋಕ್ಕೆ ಬೇರೆಯವರನ್ನು ಕೊಲೆ ಮಾಡ್ತಾರೆ. ತಮ್ಮ ದೇವರನ್ನು ಖುಷಿಪಡಿಸುವುದಕ್ಕಾಗಿ ಅಮಾಯಕ ಮೂಕ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಸೊ ಈ ಥರ ಆತಂಕವಾದಿ ಕೃತ್ಯ ಮಾಡೋದು, ಪ್ರಾಣಿ ಹಿಂಸೆ ಮಾಡೋದು, ಜಾತಿ ಭೇದ, ಧರ್ಮ ಭೇದ ಭಾವಗಳನ್ನು ಮಾಡೋದು, ಇದು ಧಾರ್ಮಿಕ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯವಿದೆ. ಏಕೆಂದರೆ ಅವರ ತಲೆಯಲ್ಲಿ ದ್ವೇಷ ಇದೆ, ತಲೆಯಲ್ಲಿ ಕಸ ಇದೆ, ಎದೆಯಲ್ಲಿ ವಿಷ ಇದೆ.
ಆದರೆ ನೀವು ನಾಸ್ತಿಕ ವ್ಯಕ್ತಿಯಾಗಿದ್ದೀರಪ್ಪ ಅಂತಂದರೆ ನಿಮ್ಮದು ಯಾವುದು ಜಾತಿನೂ ಇರಲ್ಲ, ಧರ್ಮನೂ ಇರಲ್ಲ, ದೇವರು ಇರಲ್ಲ. ಹೀಗಾಗಿ ನೀವು ಯಾರ ಮೇಲೂ ಕೂಡ ವಿಷಾಕಾರಕ್ಕೆ ಹೋಗಲ್ಲ. ಅವ್ರನ್ನ ಸಾಯಿಸಿ, ಇವ್ರನ್ನ ಚಚ್ಚ್ರಿ, ಇವ್ರನ್ನ ಹೊಡೀರಿ, ಬಾಂಬ್ ಹಾಕಿ ಉಡಾಯಿಸಿ, ಈ ಥರ ಯಾವುದೇ ಕೃತ್ಯಗಳನ್ನು ನೀವು ಮಾಡೋಕ್ಕೆ ಹೋಗಲ್ಲ. ನೀವು ದೇವರನ್ನು ಇಂಪ್ರೆಸ್ ಮಾಡೋಕ್ಕೆ ಯಾವುದೇ ಅಮಾಯಕ ಮೂಕ ಪ್ರಾಣಿಗಳನ್ನು ಬಲಿ ಕೊಡೋಕ್ಕೆ ಹೋಗಲ್ಲ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಧಾರ್ಮಿಕ ವ್ಯಕ್ತಿಗಳಿಂದಲೇ ಎಲ್ಲ ತರಹದ ಪೊಲ್ಯೂಷನ್ ಆಗ್ತಾ ಇದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ವಿಚಾರ ಮಾಲಿನ್ಯ ಎಲ್ಲ ಇವರಿಂದಲೇ ಆಗ್ತಾ ಇದೆ. ನಾಸ್ತಿಕ ವ್ಯಕ್ತಿಗಳಿಂದ ಏನು ಇಂಥ ಕೃತ್ಯ ಆಗ್ತಾ ಇಲ್ಲ. ನೀವು ನಾಸ್ತಿಕ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಆತಂಕವಾದಿ ಮಾಡೋಕ್ಕಾಗಲ್ಲ. ಆದರೆ ಧಾರ್ಮಿಕ ವ್ಯಕ್ತಿಯನ್ನು ಈಸಿಯಾಗಿ ಆತಂಕವಾದಿ ಮಾಡ್ಬೋದು. ಅದಕ್ಕಾಗಿ ನಾನು ಶುರುವಾತಿನಲ್ಲೇ ಹೇಳಿದ್ದೆ, ಧಾರ್ಮಿಕ ಆತಂಕವಾದಿಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ. ಇವರೆಲ್ಲರೂ ಕೂಡ ಆತಂಕವಾದಿಗಳಾಗಿದ್ದಾರೆ. ಜಾತಂಕವಾದಿಗಳು ಮತ್ತು ಧಾರ್ಮಿಕ ಆತಂಕವಾದಿಗಳು ಎಲ್ರಿಗೂ ಹೇಳ್ತಾ ಇರುವೆ. ಸೊ ನೀವು ನಾಸ್ತಿಕರಾಗಿದ್ದರೆ ನಿಮ್ಮಲ್ಲಿ ಸ್ವಲ್ಪ ಪ್ರೀತಿ ಏನಾದರೂ ಸಿಗಬಹುದು, ಕರುಣೆ ಸಿಗಬಹುದು. ಆದರೆ ಧಾರ್ಮಿಕ ವ್ಯಕ್ತಿಗಳಲ್ಲಿ ಸ್ನೇಹ, ಪ್ರೀತಿ, ನಂಬಿಕೆಗಳೆಲ್ಲವೂ ಕೂಡ ತೋರಿಕೆ ಆಗಿರುತ್ತೆ. ನಿಜವಾದ ಫೀಲಿಂಗ್ಸ್ ಅವರಲ್ಲಿ ಇರಲ್ಲ. ಇವರೇ ನಿಜವಾದ ಕಲ್ಲು ಹೃದಯದವರಾಗಿದ್ದಾರೆ. ಬೆನಿಫಿಟ್ ನಂಬರ್ 8, ಪ್ರೊಟೆಕ್ಷನ್ ಫ್ರಾಮ್ ಎಕ್ಸ್ಪ್ಲಾಯ್ಟೇಷನ್. ನೀವೇನಾದರೂ ನಾಸ್ತಿಕ ವ್ಯಕ್ತಿಯಾಗಿದ್ದರೆ ನಿಮಗೆ ಶೋಷಣೆಯಿಂದ ರಕ್ಷಣೆ ಸಿಗತ್ತೆ. ಧಾರ್ಮಿಕ ವ್ಯಕ್ತಿಗಳನ್ನು ಯಾರು ಬೇಕಾದರೂ ಈಸಿಯಾಗಿ ಶೋಷಣೆ ಮಾಡಬಹುದು. ಧಾರ್ಮಿಕ ವ್ಯಕ್ತಿಗಳನ್ನು ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಯಾರು ಬೇಕಾದರೂ ಸುಲಭವಾಗಿ ಶೋಷಣೆ ಮಾಡಬಹುದು. ಆದರೆ ನಾಸ್ತಿಕ ವ್ಯಕ್ತಿಗಳನ್ನು ಶೋಷಣೆ ಮಾಡೋದು ಅಷ್ಟೊಂದು ಸುಲಭವಲ್ಲ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಧಾರ್ಮಿಕ ವ್ಯಕ್ತಿಗಳನ್ನು ಈಸಿಯಾಗಿ ಆರ್ಥಿಕವಾಗಿ ಶೋಷಣೆ ಮಾಡ್ಬೋದು. ಉದಾಹರಣೆ ಕೊಡ್ತೀನಿ. ನಮ್ಮದೊಂದು ಗುಡಿ ಕಟ್ಟೋದಿದೆ, ದುಡ್ಡು ಕೊಡಿ. ದುಡ್ಡು ತೊಗೊತೀರಾ, ಗೌರ್ಮೆಂಟ್ ಕಡೆಯಿಂದಲೂ ದುಡ್ಡು ತೊಗೊತೀರಾ. ನೀವು ಕಳೆದ ಜನ್ಮದಲ್ಲಿ ಈ ಪಾಪ ಮಾಡಿದ್ದೀರಾ, ಈ ಪಾಪ ಪರಿಹಾರ ಆಗಬೇಕಂತಂದರೆ ಇಷ್ಟು ಜನರಿಗೆ ಊಟ ಹಾಕಬೇಕು, ಇದನ್ನು ದಾನ ಮಾಡಬೇಕು, ಅದನ್ನು ದಾನ ಮಾಡಬೇಕು, ಈ ಶಾಂತಿ ಮಾಡಿಸಿ, ಆ ಶಾಂತಿ ಮಾಡಿಸಿ. ನಿಮ್ಮ ಮದುವೆ ಆಗ್ತಾ ಇಲ್ವಾ, ಶಾಂತಿ ಮಾಡಿಸಿ, ಇದನ್ನು ಮಾಡಿ, ವಾಸ್ತು ಸರಿ ಮಾಡಿ, ಜ್ಯೋತಿಷ್ಯ ಕೇಳಿ, ಮುಹೂರ್ತ ನೋಡಿ, ಅದನ್ನು ಮಾಡಿ. ಈ ರೀತಿ ಇವರಿಗೆ ಏನೇ ಒಳ್ಳೆಯದಾಗೋದಿದ್ರೂ ಕೂಡ, ಕೆಟ್ಟದಾಗೋದಿದ್ರೂ ಕೂಡ ಎಲ್ಲದಕ್ಕೂ ಕೂಡ ಇವರು ದುಡ್ಡು ಕೊಡಬೇಕಾಗತ್ತೆ ಧಾರ್ಮಿಕ ವ್ಯಕ್ತಿಗಳು. ಇಲ್ಲಿ ಇವರ ಆರ್ಥಿಕ ಶೋಷಣೆ ಸುಲಭವಾಗಿ ಆಗತ್ತೆ. ಆದರೆ ನೀವು ನಾಸ್ತಿಕರಿದ್ದೀರಾ, ಇಂಥದ್ದೇನು ನಂಬೋದೇ ಇಲ್ಲ. ಒಳ್ಳೆಯದಾಗೋದಕ್ಕೂ ಕೂಡ ನೀವು ದುಡ್ಡು ಕೊಡಲ್ಲ. ಕೆಟ್ಟದಾಗ್ತಾ ಇದೆ ಅಂತಂದರೆ ಅದನ್ನು ಸರಿಪಡಿಸೋದು ಹೇಗಂತ ನೋಡ್ತೀರಾ, ಜವಾಬ್ದಾರಿ ತೊಗೊತೀರಾ. ನೀವು ಪಾಖಂಡಗಳಲ್ಲಿ ದುಡ್ಡು ಸುರಿಯಲ್ಲ. ಆದರೆ ಧಾರ್ಮಿಕ ವ್ಯಕ್ತಿಗಳು ಈಸಿಯಾಗಿ ಆರ್ಥಿಕವಾಗಿ ಶೋಷಣೆಗೆ ಒಳಪಡ್ತಾರೆ. ಇನ್ನು ಧಾರ್ಮಿಕ ವ್ಯಕ್ತಿಗಳನ್ನು ಈಸಿಯಾಗಿ ನಾವು ದೈಹಿಕ ಶೋಷಣೆಗೆ ಒಳಪಡಿಸಬಹುದು. ಈಗ ಉದಾಹರಣೆಗಾಗಿ ಓರ್ವ ಹೆಣ್ಮಗಳಿದ್ದಾಳೆ ಅಂತ ಅಂದ್ಕೊಳ್ಳಿ, ಗಂಡು ಮಗ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವನ ಹೆಂಡತಿಯನ್ನು, ಅಂದರೆ ಆ ಹೆಣ್ಮಗಳನ್ನು ಯಾವುದಾದ್ರೂ ಬಾಬಾ ಇರ್ಬೋದು, ಸ್ವಾಮೀಜಿ ಇರ್ಬೋದು, ಧರ್ಮಗುರು ಇರ್ಬೋದು, ಗುರು ಗಂಟಾಳು ಇರ್ಬೋದು, ಈಸಿಯಾಗಿ ಸೆಕ್ಸುವಲಿ ಎಕ್ಸ್ಪ್ಲಾಯ್ಟ್ ಮಾಡ್ಕೋಬೋದು. ನಿನಗೆ ಮಕ್ಕಳಾಗ್ತಾ ಇಲ್ವಾ, ಸೊ ನೀನು ನಮ್ಮ ಆಶ್ರಮಕ್ಕೆ ಬಾ, ನಮ್ಮ ಮಠಕ್ಕೆ ಬಾ, ನಮ್ಮ ದೇವಸ್ಥಾನಕ್ಕೆ ಬಾ, ಹರಕೆ ಹೊತ್ಕೋ, ರಾತ್ರಿ ನನ್ನ ಏಕಾಂತದಲ್ಲಿ ಬಂದು ಮೀಟ್ ಆಗು ಅಂತೇಳಿ ಅವಳನ್ನು ದೈಹಿಕವಾಗಿ ದುರುಪಯೋಗ ಪಡಿಸ್ಕೊಳ್ಬೋದು. ಇನ್ನು ಎಷ್ಟು ಈ ಬಾಬಾಗಳು, ಸ್ವಾಮೀಜಿಗಳು ಹೆಣ್ಮಕ್ಕಳನ್ನು ರೇಪ್ ಮಾಡ್ತಾ ಇರ್ತಾರೋ, ಅಲ್ಲಿ ಇವ್ರು ಏನು ಹೇಳ್ತಾ ಇರ್ತಾರಪ್ಪ ಅಂತಂದರೆ, ನಾನೇ ದೇವರ ಅವತಾರವಾಗಿರುವೆ, ನೀನು ನನ್ನೊಂದಿಗೆ ಮಲಗಿದರೆ ನೀನು ದೇವರೊಂದಿಗೇ ಮಲಗಿಕೊಂಡಂತೆ ಅಂತ ಹೇಳ್ತಾ ಇರ್ತಾರೆ. ನನ್ನೊಂದಿಗೆ ರಾಸಲೀಲೆ ಆಡಿದರೆ ನೀನು ಶ್ರೀಕೃಷ್ಣನೊಂದಿಗೇ ರಾಸಲೀಲೆ ಆಡಿದಂತೆ ಅಂತ ಹೇಳಿ ನಂಬಿಸ್ತಾ ಇರ್ತಾರೆ. ಈ ಥರ ಇವರು ಧಾರ್ಮಿಕವಾಗಿರುವ ಹೆಣ್ಮಕ್ಕಳನ್ನು ಈಸಿಯಾಗಿ ದೈಹಿಕವಾಗಿ ಶೋಷಣೆ ಮಾಡ್ತಾರೆ. ಆದರೆ ನಾಸ್ತಿಕರನ್ನು ಈ ರೀತಿ ಮಾಡೋಕ್ಕಾಗಲ್ಲ. ಅವ್ರು ಯಾಕಂದರೆ ದೇವರನ್ನು ನಂಬಲ್ಲ, ಧರ್ಮವನ್ನು ಕೂಡ ನಂಬಲ್ಲ. ಯಾರಾದರೂ ಬಾಬಾ ಈ ಥರ ಹೇಳಿದರೆ ಚಪ್ಪಲಿ ಕಿತ್ತೋಗೋ ಥರ ಹೊಡಿತಾರೆ, ನಂಬಲ್ಲ. ಇನ್ನು ಈ ಧಾರ್ಮಿಕ ವ್ಯಕ್ತಿಗಳನ್ನು ಸಾಮಾಜಿಕವಾಗಿಯೂ ಕೂಡ ಈಸಿಯಾಗಿ ಶೋಷಣೆ ಮಾಡ್ಬೋದು. ಹೇಗಂತೀರಾ, ನೀವು ಕೆಳಜಾತಿಯವನು ಅಂತ ಯಾರಾದರೂ ಹೇಳಿದರೆ ಅವ್ರು ನಂಬಿ ಬಿಡ್ತಾರೆ, ಕ್ವಶನ್ ಮಾಡಲ್ಲ. ಅವರು ನೀವೆಂಗೆ ಮೇಲ್ಜಾತಿ ಅಂತೇಳಿ ಇವ್ರು ಕೇಳಲ್ಲ, ಚಪ್ಪಲಿ ಕೈಗೆ ತೊಗೊಂಡು ಅವ್ರಿಗೆ ಹೊಡಿಯಲ್ಲ. ಇವ್ರು ಕೆಳಜಾತಿಯವ್ರು ಅಂತಂದರೆ ಅವ್ರು ಪಾಪ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಿಮಗೆ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅಂತಂದರೆ ಅವ್ರು ಹೊರಟೋಗ್ಬಿಡ್ತಾರೆ, ವಾಪಸ್ ಕೇಳಲ್ಲ. ಇವರು ಯಾವ ಆಧಾರದ ಮೇಲೆ ಹೇಳ್ತೀರಾ ನಾವು ಕೀಳು ಜಾತಿ ಅಂತೇಳಿ, ನಾವು ಕೆಳಜಾತಿಯವ್ರು ಹೆಂಗೆ ಆಗ್ತೀವಿ ಅಂತ ಇವರು ಕ್ವಶನ್ ಮಾಡಲ್ಲ. ಅವರು ಆ ಸಾಮಾಜಿಕ ಶೋಷಣೆಯನ್ನು ತೆಪ್ಪಗೆ ಸಹಿಸ್ಕೊಂಡು ಹೋಗ್ತಾರೆ. ನೀನು ಕೆಳಜಾತಿವಾ, ನಿನ್ನಲ್ಲಿ ನಾನು ಬರಲ್ಲ, ನಿಮ್ಮ ಮನೆಗೆ ಬರಲ್ಲ, ನಮ್ಮನ್ನು ನಿಮ್ಮ ಮನೆಗೆ ಬಿಟ್ಕೊಳ್ಳಲ್ಲ, ನಿನ್ನೊಂದಿಗೆ ದೋಸ್ತಿ ಬೆಳೆಸಲ್ಲ, ನಿನ್ನನ್ನು ಮದುವೆ ಆಗಲ್ಲ ಅಂಥೇಳಿ ಎಲ್ಲ ಹೇಳಿದ್ರು ಕೂಡ ಅವ್ರು ಸುಮ್ಮನೆ ಕೇಳ್ಕೊಂಡಿರ್ತಾರೆ. ಆದರೆ ನಾಸ್ತಿಕರು ಇದನ್ನು ಕೇಳಲ್ಲ, ಕೆರ ಕಿತ್ತೋಗೊಂಡು ಹೊಡಿತಾರೆ. ನಾಸ್ತಿಕರನ್ನು ಈ ರೀತಿ ಸಾಮಾಜಿಕವಾಗಿ ಶೋಷಣೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಇನ್ನು ಮಾನಸಿಕ ಶೋಷಣೆ, ಧಾರ್ಮಿಕ ವ್ಯಕ್ತಿಗಳನ್ನು ಈಸಿಯಾಗಿ ಹೆದರಿಸ್ಬೋದು. ನೀನು ಈ ವೃತ್ತ ಮಾಡಲಿಲ್ಲ, ನೀನು ದೇವಸ್ಥಾನಕ್ಕೆ ಬರಲಿಲ್ಲ, ನೀನು ಅಲ್ಲಿ ಹೋಗಿ ಅದನ್ನು ಮಾಡಲಿಲ್ಲ, ನಿನಗಾದಾಗತ್ತೆ ಇದಾಗತ್ತೆ, ನೀನು ಈ ಕೆಲಸ ಮಾಡಲಿಲ್ಲ, ಬೇರೆ ಧರ್ಮದವರನ್ನು ಸಾಯಿಸಲಿಲ್ಲಪ್ಪ ಅಂತ ನಿನಗೆ ಸ್ವರ್ಗ ಸಿಗಲ್ಲ. ಅದಕ್ಕಾಗಿ ಅವನು ಆತಂಕವಾದಿ ಆಗಿಬಿಡ್ತಾನೆ.
ಈ ರೀತಿ ಧಾರ್ಮಿಕ ವ್ಯಕ್ತಿಗಳನ್ನು ಎಲ್ಲ ಆ್ಯಂಗಲ್ನಿಂದ ಶೋಷಣೆ ಮಾಡೋದು ಈಜಿ ಇದೆ, ಆದರೆ ನಾಸ್ತಿಕರನ್ನು ಶೋಷಣೆ ಮಾಡೋದು ಈಜಿ ಅಲ್ಲ. ನೀವು ನಾಸ್ತಿಕರಾಗಿದ್ದರೆ ನಿಮಗೆ ಶೋಷಣೆಯಿಂದ ರಕ್ಷಣೆ ಸಿಗತ್ತೆ. ಬೆನಿಫಿಟ್ ನಂಬರ್ 9, ಬೆಟರ್ ಸೈಂಟಿಫಿಕ್ ಟೆಂಪರ್ಮೆಂಟ್. ನೀವೇನಾದರೂ ಒಬ್ಬ ನಾಸ್ತಿಕ ವ್ಯಕ್ತಿಯಾಗಿದ್ದರೆ ನಿಮ್ಮಲ್ಲಿ ಒಂದೊಳ್ಳೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರುತ್ತೆ. ನಿಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರೋದರಿಂದ ನೀವು ಸರಿಯಾಗಿ ಯೋಚನೆ ಮಾಡ್ತೀರಾ, ಸರಿಯಾಗಿ ಎಜುಕೇಷನ್ ತೊಗೊತೀರಾ, ಸರಿಯಾಗಿ ಜಾಬು ಅಥವಾ ಬಿಸ್ನೆಸ್ ಮಾಡ್ತೀರಾ, ನಿಮ್ಮ ಲೈಫ್ ಪಾರ್ಟ್ನರನ್ನು ನೀವು ಸರಿಯಾಗಿ ಆಯ್ಕೆ ಮಾಡ್ಕೊತೀರಾ, ನೀವು ಹೆಲ್ದಿಯಾಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ, ನಿಮ್ಮ ಲವ್ ಲೈಫ್ ಕೂಡ ಹೆಲ್ದಿಯಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ, ರೊಮ್ಯಾಂಟಿಕ್ ಆಗಿರುತ್ತೆ. ಮತ್ತು ನೀವು ಖುಷಿಯಾಗಿರೋದ್ರಿಂದ ಜಾಸ್ತಿ ಒಳ್ಳೊಳ್ಳೆ ಆವಿಷ್ಕಾರಗಳನ್ನು ಮಾಡ್ತೀರಾ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ ನೀವು ಸಿಕ್ಕಾಪಟ್ಟೆ ಗ್ರೋ ಆಗ್ತೀರಾ. ಸೊ ಸೈಂಟಿಫಿಕ್ ಟೆಂಪರ್ಮೆಂಟ್ ಇರೋದರಿಂದ ನೀವು 4 ಜನರ ಮುಂದೆ ಕಾಮಿಡಿ ಪೀಸ್ ಆಗುವ ಬದಲು ಹೆಮ್ಮೆಯಿಂದ ಬದುಕ್ತೀರಾ. 4 ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ, ಇವನೇನು ಬಿಡಪ್ಪ ಅಂಧಭಕ್ತ ಗುಲಾಮ ಅಂತೇಳಿ ಉಗಿಯಲ್ಲ. ಸೊ ಸೈಂಟಿಫಿಕ್ ಟೆಂಪರ್ಮೆಂಟ್ ನಾಸ್ತಿಕರಲ್ಲಿ ಜಾಸ್ತಿ ಇರುತ್ತೆ. ಇವರೇ ಜಾಸ್ತಿ ವಿಜ್ಞಾನಿಗಳಾಗ್ತಾರೆ ಮತ್ತು ಜಗತ್ತಿಗೆ ಕೊಡುಗೆಯನ್ನು ಕೊಡ್ತಾರೆ. ಈಗ ಕೋವಿಡ್ ಬಂದಿತ್ತು, ಆವಾಗ ಯಾವುದೇ ದೇವರು ಬಂದು ಬಚಾವ್ ಮಾಡಲಿಲ್ಲ, ಸೈಂಟಿಸ್ಟ್ಗಳು ಮತ್ತು ಡಾಕ್ಟರ್ಸ್ಗಳು ಬಂದು ಬಚಾವ್ ಮಾಡಿದ್ರು. ಯಾವುದೇ ಪವಾಡ ಆಗಲ್ಲ. ಸೊ ಇದು ನಾಸ್ತಿಕರಿಗೆ ಗೊತ್ತಿರುತ್ತೆ. ಅದಕ್ಕಾಗಿ ನಾಸ್ತಿಕರು ಜಗತ್ತಿನ ಬೆನಿಫಿಟ್ಗಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಳ್ಳೊಳ್ಳೆ ಆವಿಷ್ಕಾರ ಮಾಡ್ತಾರೆ. ಬೆನಿಫಿಟ್ ನಂಬರ್ 10, ಮೋರ್ ಹ್ಯಾಪಿ ಲೈಫ್. ನೀವೇನಾದರೂ ನಾಸ್ತಿಕರಾಗಿದ್ದರೆ ನೀವು ಧಾರ್ಮಿಕ ವ್ಯಕ್ತಿಗಳಿಗಿಂತಲೂ ಕೂಡ ಜಾಸ್ತಿ ಖುಷಿಯಾಗಿರ್ತೀರ. ಯಾಕಪ್ಪ ಅಂತಂದರೆ ಈ ಧಾರ್ಮಿಕ ವ್ಯಕ್ತಿಗಳ ಕಣ್ಣಿಗೆ ಈ ಜಗತ್ತು ಮಾಯಾಜಾಲವಾಗಿ ಕಾಣಿಸುತ್ತೆ. ಈ ಜಗತ್ತು ದುಃಖದಿಂದ ಕೂಡಿದೆ ಅನ್ನೋದನ್ನು ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭೂಮಿಯ ಮೇಲೆ ಎಲ್ಲೂ ಕೂಡ ಸುಖ ಇಲ್ಲ, ಭೂಮಿಯ ಮೇಲೆ ಬರೀ ಕಷ್ಟ ನಷ್ಟನೇ ಇದೆ, ದುಃಖನೇ ಇದೆ ಅಂತೇಳಿ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರು ಸುಖವನ್ನು ಸತ್ತ ಮೇಲೆ ಎಂಜಾಯ್ ಮಾಡ್ಬೇಕಂತೇಳಿ ಕಾಯ್ತಾ ಕುಂತಿದ್ದಾರೆ. ಸತ್ತ ಮೇಲೆ ನನಗೆ ಸ್ವರ್ಗ ಸಿಗತ್ತೆ, ಸ್ವರ್ಗದಲ್ಲಿ ಅಪ್ಸರೆಯರು ಇರ್ತಾರೆ, ಅಲ್ಲಿ ಅದಿರತ್ತೆ ಇದಿರತ್ತೆ, ಅಲ್ಲಿ ಕೆಲಸ ಮಾಡಿದೆ ಎಲ್ಲವೂ ಕೂಡ ಸಿಗತ್ತೆ, ಭೂಮಿ ಕೆಟ್ಟದಾಗಿದೆ, ಭೂಮಿ ಮಾಯಾಜಾಲವಾಗಿದೆ, ದುಃಖದಿಂದ ಕೂಡಿದೆ ಅಂತೇಳಿ ಅವರು ಇರೋ ಲೈಫನ್ನು ಎಂಜಾಯೇ ಮಾಡಲ್ಲ. ದುಡ್ಡು ಗಳಿಸೋದು ಕೆಟ್ಟದಾಗಿದೆ ಅಂತೇಳಿ ದುಡ್ಡೇ ಗಳಿಸಲ್ಲ. ದುಡ್ಡು ಗಳಿಸದೇ ಇದ್ದರೆ ಇವರಿಗೆ ರೆಸ್ಪೆಕ್ಟು ಸಿಗಲ್ಲ. ಮನಿ ಇದ್ದರೆ ಮಾತ್ರ ಹನಿ ಬರ್ತಾಳೆ, ರೆಸ್ಪೆಕ್ಟ್ ಸಿಗತ್ತೆ. ಮನಿ ಇಲ್ಲಪ್ಪ ಅಂತಂದರೆ ಶನಿ ಇವರ ಹೆಗಲ ಮೇಲೆ ಏರಿ ಕುಂತಿರ್ತಾನೆ, ಇವರಿಗೆ ಅದು ಅರ್ಥ ಆಗಲ್ಲ. ಸೊ ಈ ಧಾರ್ಮಿಕ ವ್ಯಕ್ತಿಗಳು ಸುಖ ಇಲ್ಲಿ ಹುಡುಕೋ ಬದಲಿ ಸತ್ತ ಮೇಲೆ ಸುಖವಾಗಿರೋಣ, ಸ್ವರ್ಗದಲ್ಲಿ ಹೋಗಿ ಸುಖ ಪಡೋಣ ಅಂಥೇಳಿ ಇರೋ ಜೀವನವನ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ಇವರು ಯಾವತ್ತೂ ಕೂಡ ತಮ್ಮ ಲೈಫನ್ನು ಒಂದು ಪಾಸಿಟಿವ್ ದೃಷ್ಟಿಯಲ್ಲಿ ನೋಡಲ್ಲ. ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ಕಲಿಯಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಕಲಿಯಲ್ಲ, ದುಡ್ಡು ಮ್ಯಾನೇಜ್ಮೆಂಟ್ ಕಲಿಯಲ್ಲ, ದುಡ್ಡು ಗಳಿಸೋಕ್ಕೂ ಕೂಡ ಪ್ರಯತ್ನ ಪಡಲ್ಲ. ಆದರೆ ನಾಸ್ತಿಕ ವ್ಯಕ್ತಿಗಳು ಸೊ ಯಾವುದೇ ಸ್ವರ್ಗ ನರಕ ಇಲ್ಲ ಅಂಥೇಳಿ ಅವರು ಒಪ್ಕೊಂಡ್ಬಿಡ್ತಾರೆ. ಮತ್ತು ಇದೇ ಜೀವನದಲ್ಲೇ ನಾವು ಬದುಕಬೇಕು, ಇದೇ ಕೊನೆಯ ಜೀವನ ಇದೆ, ನಮಗೆ ಒಂದೇ ಲೈಫ್ ಇದೆ, ಸರಿಯಾಗಿ ದುಡಿ, ಸರಿಯಾಗಿ ದುಡ್ಡು ಮಾಡು, ಸರಿಯಾಗಿ ಎಂಜಾಯ್ ಮಾಡು, ದ್ಯಾಟ್ಸ್ ಇಟ್. ಈ ಒಂದು ಫಿಲಾಸಫಿಯೊಂದಿಗೆ ನಾಸ್ತಿಕರು ಹೋಗೋದ್ರಿಂದ ಅವರು ಜಾಸ್ತಿ ಖುಷಿಯಾಗಿರ್ತಾರೆ ಮತ್ತು ತಮ್ಮ ಲೈಫನ್ನು ಹ್ಯಾಪಿಯಾಗಿ ಎಂಜಾಯ್ ಕೂಡ ಮಾಡ್ತಾರೆ. ದುಡ್ಡು ಗಳಿಸ್ತಾರೆ, ಪವರನ್ನು ಕೂಡ ಗಳಿಸ್ತಾರೆ, ಸ್ಟೇಟಸನ್ನು ಕೂಡ ಗಳಿಸ್ತಾರೆ, ಒಳ್ಳೊಳ್ಳೆ ರಿಲೇಷನ್ಶಿಪ್ಗಳನ್ನು ಕೂಡ ಬೆಳೆಸ್ತಾರೆ, ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದುಬಿಟ್ಟು ಹೋಗ್ತಾರೆ. ಆದರೆ ಈ ಧಾರ್ಮಿಕರು ಈ ಲೈಫಲ್ಲಿ ಏನಿಲ್ಲ ಗುರು, ಎಲ್ಲವೂ ಕೂಡ ನಶ್ವರ ಇದೆ ಅಂಥೇಳಿ ಸತ್ತ ಮೇಲೆ ಸ್ವರ್ಗ ಹುಡ್ಕೋಕೆ ಹೋಗ್ತಾರೆ. ಬೆನಿಫಿಟ್ ನಂಬರ್ 11 ಆ್ಯಂಡ್ ಲಾಸ್ಟ್, ಯು ಆರ್ ಅಕೌಂಟೇಬಲ್ ಫಾರ್ ಯುವರ್ ಓನ್ ಆ್ಯಕ್ಷನ್ಸ್. ನೀವೇನಾದರೂ ನಾಸ್ತಿಕ ವ್ಯಕ್ತಿಯಾಗಿದ್ದರೆ ನೀವು ನಿಮ್ಮ ಎಲ್ಲ ಆ್ಯಕ್ಷನ್ಸ್ಗಳಿಗೆ ನೀವೇ ಜವಾಬ್ದಾರಿಯನ್ನು ಹೊತ್ಕೊತೀರಾ. ಯು ಆರ್ ಅಕೌಂಟೇಬಲ್ ಫಾರ್ ಯುವರ್ ಓನ್ ಆ್ಯಕ್ಷನ್ಸ್. ಇದಕ್ಕಾಗಿ ನೀವು ಮುಕ್ತರಾಗಿ ಬದುಕ್ತೀರಾ. ನೀವು ಫುಲ್ ಫ್ರೀಡಮ್ದೊಂದಿಗೆ ನಿಮಗೆ ಹೇಗೆ ಬೇಕೋ ಹಾಗೆ ಬದುಕ್ತೀರಾ, ನಿಮ್ಮಿಷ್ಟದಂತೆ ನೀವು ಬದುಕ್ತೀರಾ. ಆದರೆ ಧಾರ್ಮಿಕ ವ್ಯಕ್ತಿಗಳು ಈ ರೀತಿ ಬದುಕಲ್ಲ. ಧಾರ್ಮಿಕ ವ್ಯಕ್ತಿಗಳು ತಮ್ಮೊಂದಿಗೆ ಏನೇ ಆದರೂ ಕೂಡ ಅದು ದೈವ ಇಚ್ಛೆಯಂತೆ ಆಗ್ತಾ ಇದೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿರ್ತಾರೆ. ಅವರು ಬಡವರಾಗಿದ್ದರೂ ಕೂಡ ದೇವರ ಇಷ್ಟನೇ ಹೆಂಗಿದೆ, ಅದಕ್ಕಾಗಿ ನನ್ನನ್ನು ಬಡವನಾಗಿಸಿದ್ದಾನೆ ಅಂತೇಳಿ ಅವ್ರು ನಂಬ್ತಾರೆ. ಅಲ್ಲೇ ಬಡತನದಲ್ಲಿ ಬಿದ್ದು ಕೊಳಿತಾರೆ. ಇವರೊಂದಿಗೆ ಅನ್ಯಾಯ ಆಯಿತಾ, ದೇವ್ರು ನೋಡ್ಕೋತಾನೆ ಅಂಥೇಳಿ ಬಿಟ್ಟು ಬಿಡ್ತಾರೆ. ಇವರೊಂದಿಗೆ ರೇಪ್ ಆಯಿತಾ, ಇವ್ರದ್ದು ಮರ್ಡರ್ ಆಯಿತಾ, ದೇವರಿದ್ದಾನೆ, ದೇವ್ರು ಶಿಕ್ಷೆ ಕೊಡ್ತಾನೆ ಅಂತೇಳಿ ಬಿಟ್ಟು ಬಿಡ್ತಾರೆ. ಸೊ ಇವರು ಎಲ್ಲ ಅನ್ಯಾಯ, ಅನೀತಿ, ಅತ್ಯಾಚಾರ, ಭ್ರಷ್ಟಾಚಾರವನ್ನು ಸಹಿಸ್ತಲೇ ಹೋಗ್ತಾರೆ. ಇವರೊಂದಿಗೆ ಏನೇ ಆದರೂ ಕೂಡ ಇದು ನಮ್ಮ ಹಣೆ ಬರ ಅಂತೇಳಿ ಇವರು ಒಪ್ಕೊಂಡ್ಬಿಡ್ತಾರೆ. ಅದನ್ನು ಬದಲಾಯಿಸೋಕೆ, ಸರಿಪಡಿಸೋಕೆ, ದುಷ್ಟರಿಂದ ರಕ್ಷಣೆ ಪಡೆದುಕೊಳ್ಳೋಕೆ ಇವರು ಯಾವತ್ತೂ ಕೂಡ ಟ್ರೈಯೇ ಮಾಡಲ್ಲ. ಆದರೆ ನಾಸ್ತಿಕರು ಈ ರೀತಿ ಇರಲ್ಲ. ನಾಸ್ತಿಕರು ತಮ್ಮ ಆ್ಯಕ್ಷನ್ಗಳಿಗೆ ತಾವೇ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ನನ್ನೊಂದಿಗೆ ಕೆಟ್ಟದಾಗ್ತಾ ಇದೆ ಅಂತಂದರೆ ಅವರು ಪ್ರತಿಭಟಿಸ್ತಾರೆ, ಕಾನೂನಿನ ಸಹಾಯವನ್ನು ಪಡೆದುಕೊಳ್ತಾರೆ. ಕಾನೂನು ಸಹಾಯ ಮಾಡಲಿಲ್ಲಪ್ಪ ಅಂತಂದರೆ ಕಾನೂನನ್ನು ಬದಲಾಯಿಸ್ತಾರೆ, ಕಾನೂನಿಗೆ ಕ್ವಶನ್ ಮಾಡ್ತಾರೆ. ನನಗೆ ಪ್ರೊಟೆಕ್ಷನ್ ಬೇಕು, ನಾನು ಸಿಟಿಜನ್ ಆಗಿರುವೆ ಅಂತೇಳಿ ಇವರು ಹೋರಾಟ ಮಾಡ್ತಾರೆ ಮತ್ತು ತಮ್ಮ ಹಕ್ಕನ್ನು ಪಡೆದುಕೊಳ್ತಾರೆ, ರಕ್ಷಣೆಯನ್ನು ಪಡೆದುಕೊಳ್ತಾರೆ.
ಆದರೆ ಧಾರ್ಮಿಕರು ಮೂರ್ಖರ ಥರ ಇವರ ಹೆಂಡತಿ ಮಕ್ಕಳೊಂದಿಗೆ ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಅವರ ರೇಪ್ ಆ್ಯಂಡ್ ಮರ್ಡರ್ ಆಗಲಿ ದೈವ ಇಚ್ಛೆ ಅಂತೇಳಿ ಮರ್ತು ಬಿಡ್ತಾರೆ, ಇಗ್ನೋರ್ ಮಾಡ್ತಾರೆ. ಗೌರ್ಮೆಂಟ್ ಸಣ್ಣ ಪುಟ್ಟ ದುಡ್ಡು ಕೊಡತ್ತೆ, ತೊಗೊಂಡು ಕುಂತ್ಕೊಂಡ್ಬಿಡ್ತಾರೆ. ಸೊ ಒಂದು ಡಿಲೇಮಾದಲ್ಲಿ ಬದುಕ್ತಾರೆ. ಇವ್ರು ಯಾವತ್ತೂ ಕೂಡ ಮುಕ್ತವಾಗಿ ತಮಗಿಷ್ಟ ಬಂದಂತೆ ಸ್ವಚ್ಛಂದವಾಗಿ ಬದುಕೋಕ್ಕೆ ಪ್ರಯತ್ನವೇ ಪಡಲ್ಲ. ಆದರೆ ನಾಸ್ತಿಕ ವ್ಯಕ್ತಿಗಳು ತಮ್ಮ ಆ್ಯಕ್ಷನ್ಸ್ಗಳಿಗೆ ತಾವೇ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಸರಿಯಾಗಿ ಬದುಕ್ತಾರೆ. ಇವರು ಯಾವುದೇ ಒಂದು ಭಯದಲ್ಲಿ ಬದುಕಲ್ಲ. ಮುಕ್ತವಾಗಿ ತಮಗೆ ಹೇಗೆ ಬೇಕೋ ತಮ್ಮಿಷ್ಟದಂತೆ ಸರಿಯಾಗಿ ಬದುಕ್ತಾರೆ. ತಮ್ಮಿಂದ ತಪ್ಪಾದರೆ ಅದನ್ನು ಒಪ್ಕೊತಾರೆ ಮತ್ತು ತಿದ್ಕೊತಾರೆ. ತಮ್ಮೊಂದಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅದನ್ನು ತಡೆ ಹಿಡಿತಾರೆ, ರಕ್ಷಣೆ ಪಡೆದುಕೊಳ್ತಾರೆ, ಉಳಿತಾರೆ ಮತ್ತು ಬೆಳೀತಾರೆ, ಬದುಕಿ ತೋರಿಸ್ತಾರೆ. ಮತ್ತು ನಾಸ್ತಿಕರು ತಮ್ಮ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಸರಿಯಾದ ಡಿಸಿಷನ್ ಮೇಕಿಂಗನ್ನು ಮಾಡ್ತಾರೆ. ಅದಕ್ಕಾಗಿ ಅವರು ಜಾಸ್ತಿ ಖುಷಿಯಾಗಿರ್ತಾರೆ ಮತ್ತು ಸಕ್ಸಸ್ಫುಲ್ ಆಗಿರ್ತಾರೆ. ಸೊ ನೀವೇನಾದರೂ ನಾಸ್ತಿಕರಾಗಿದ್ದರೆ ನಿಮಗೆ ಈ 11 ಗ್ರೇಟ್ ಬೆನಿಫಿಟ್ಸ್ಗಳಾಗ್ತವೆ. ನೀವೇನಾದರೂ ನಾಸ್ತಿಕರಾಗಿದ್ದರೆ ಹೆಮ್ಮೆಯಿಂದ ನಾನು ನಾಸ್ತಿಕನಂತ ಹೇಳ್ಕೊಳ್ಳಿ, ಹೆಮ್ಮೆಯಿಂದ ಬದುಕಿ, ಯಾರಿಗೂ ಕೂಡ ಹೆದರಕ್ಕೆ ಹೋಗಬೇಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.